ಮಾಡಿ ಪ್ಲೀಸ್ ಪ್ಲೀಸ್ ಮೂವ್ ಮಾಡಿ ಅಮ್ಮ ಇಂದು ಭಾರತ ದೇಶಕ್ಕೆ ಬಹಳ ಒಂದು ಸುದಿನ ಆಗಿದೆ. ಈ ಸಂದರ್ಭಕ್ಕಾಗಿ ಸುಮಾರು ಒಂದು 500 ವರ್ಷದಿಂದ ಜನಗಳು ಕಾಯ್ತಾ ಇದ್ದರು. ನಾನೇ ವೈಯಕ್ತಿಕವಾಗಿ 60 ವರ್ಷದಿಂದ ಈ ದಿನಕ್ಕಾಗಿ ಕಾಯ್ತಾ ಇದ್ದೆ. ನಾನು ಇವತ್ತು ನಮ್ಮ ರಾಜಾನಗರ ರಾಮ ಮಂದಿರದಲ್ಲಿ ಬೆಳಗ್ಗೆ 3 ಗಂಟೆಗೆ ಮಹಾ ಅಭಿಷೇಕ ಮಾಡಿ ದೇವರಿಗೆ ಭವ್ಯವಾದ ಅಲಂಕಾರವನ್ನು ಮಾಡಿದ್ದೀವಿ. ತಾವೇ ಗಮನಿಸಿದ್ದೀರಾ, ಅಲಂಕಾರ ಮಾಡಿ ಆಮೇಲೆ 6 ಗಂಟೆಗೆ ಅಷ್ಟೊತ್ತಿಗೆ ಸಾರ್ವಜನಿಕರಿಗೆ ಪ್ರವೇಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. 6 ಗಂಟೆಯಿಂದ ಸುಮಾರು ಇದುವರೆಗೆ ಒಂದು 10,000 ಜನ 12,000 ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ, ದೇವರ ಆಶೀರ್ವಾದ ಪಡೆದಿದ್ದಾರೆ. ನಾವು ಇನ್ನೂ ಒಂದು 20-25,000 ಜನ ಸಾಯಂಕಾಲದಷ್ಟೊತ್ತಿಗೆ ಬರ್ಬೋದು ಅಂದ್ಕೊಂಡಿದ್ದೀವಿ. ರಾತ್ರಿ 10 ಗಂಟೆವರೆಗೂ ದೇವಸ್ಥಾನ ತೆರೆದಿರುತ್ತೆ. ನಿರಂತರವಾಗಿ ಪ್ರಸಾದವನ್ನು ಹಂಚ್ತಾ ಇದ್ದೀವಿ. ತೀರ್ಥ ಪ್ರಸಾದ ಬೆಳಗ್ಗೆ 6 ಗಂಟೆಯಿಂದ ಶುರುವಾಗಿ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಇರುತ್ತೆ. ಇಷ್ಟು ಜನಗಳನ್ನು ನಾವು ಯಾವ ಸಮಯದಲ್ಲೂ ನಾವು ನಮ್ಮ ರಾಮ ಮಂದಿರದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ರಾಮನವಮಿ ಟೈಮ್ನಲ್ಲಾಗಲಿ ಶಿವರಾತ್ರಿ ಟೈಮ್ನಲ್ಲಿ ಭಾಳ ಜನ ಬರ್ತಾರೆ. ಬಟ್ ಇವತ್ತು ಎಲ್ಲದನ್ನು ಮೀರಿಸಿದೆ ಜನರು, ಇದು ಅಷ್ಟು ಇದಾಗಿದೆ. ಸೊ ಇಂಥ ಸಂದರ್ಭಕ್ಕೆ ನಾವೆಲ್ಲ ಜೀವಂತವಾಗಿ ನೋಡ್ತಾ ಇದ್ದೀವಿ ಅನ್ನೋದು ಬಹಳ ವಿಶೇಷ. ಈ ಸಮಯಕ್ಕಾಗಿ ಸುಮಾರು 500 ವರ್ಷದಿಂದ ಕಾಯ್ತಾ ಇದ್ವಿ. ಚೆನ್ನಾಗಿ ಬಂದಿದೆ. ಭಾಳ ನಾವೆಲ್ಲ ಅದೃಷ್ಟವಂತರು ಇದನ್ನು ನೋಡೋದಕ್ಕೆ. ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಕ್ತಾದಿಗಳು ಫಸ್ಟ್ ಆಫ್ ಆಲ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಭಾಳ ಶಿಸ್ತಿನಿಂದ ಅವರು ಒಂದು ದೇವರ ದರ್ಶನ ಪಡಿತಾ ಇದ್ದಾರೆ. ಒಂದು ಗಲಾಟೆನೂ ಆಗಿಲ್ಲ, ಒಂದು ಇದು ಆಗಿಲ್ಲ. ಭಾಳ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟು ಧನ್ಯವಾದ ತಿಳಿಸ್ತೀನಿ. ಇದೇ ಥರ ನಮ್ಮ ಹಿಂದೂ ಧರ್ಮ ಎಲ್ಲ ಒಂದು ಯುನೈಟ್ ಆಗಿ ಇವಾಗ ನಮಗೆ ಕಾಣಿಸ್ತಾ ಇರೋದು. ಇದೇ ಥರ ನಾವು ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ಆಶಯ. ಓಕೆ ಸರ್. ನಮ್ಮ ಹೆಸರು ವಿಜಯ ರಾಘವನ್ ಅಂತ, ನಾನು ನಿರ್ದೇಶಕ ರಾಮಮಂದಿರಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.